ಮೆಡ್ಜೂಲ್. ಇವುಗಳನ್ನು ಖರ್ಜೂರಗಳ ರಾಜ ಎಂದು ಕರೆಯುತ್ತಾರೆ. ಗಾತ್ರದಲ್ಲಿ ದೊಡ್ಡದಾಗಿ ಮತ್ತು ಮೃದುವಾಗಿರುವ ಈ ಖರ್ಜೂರಗಳು ತುಂಬಾ ಸಿಹಿಯಾಗಿರುತ್ತವೆ. ಮೊರಾಕೊ ಮೂಲದ ಇವುಗಳನ್ನು ಜಗತ್ತಿನಾದ್ಯಂತ ಅತ್ಯಂತ ಜನಪ್ರಿಯವಾದ ತಳಿ ಎಂದು ಪರಿಗಣಿಸಲಾಗುತ್ತದೆ. ಇವು ನಾರಿನಂಶ ಮತ್ತು ಪೊಟ್ಯಾಷಿಯಂನಂತಹ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವುದರಿಂದ ಆರೋಗ್ಯಕ್ಕೆ ಉತ್ತಮ ಆಯ್ಕೆಯಾಗಿದೆ. ದೆಗ್ಲಟ್ ನೂರ್. ಇದನ್ನು ಬೆಳಕಿನ ಖರ್ಜೂರ ಎಂದು ಕರೆಯುತ್ತಾರೆ, ಏಕೆಂದರೆ ಇದರ ಒಳಗಿನ ತಿರುಳು ಪಾರದರ್ಶಕವಾಗಿ ಗೋಚರಿಸುತ್ತದೆ. ಇವುಗಳು ಗಾತ್ರದಲ್ಲಿ ಮಧ್ಯಮ ಮತ್ತು ಸ್ವಲ್ಪ ಒಣಗಿದ ವಿನ್ಯಾಸವನ್ನು ಹೊಂದಿರುತ್ತವೆ. ಅಲ್ಜೀರಿಯಾದಲ್ಲಿ ಹುಟ್ಟಿದ ಈ ತಳಿಯು ಅಡುಗೆಯಲ್ಲಿ ಬಳಸಲು ಸೂಕ್ತವಾಗಿದೆ, ಏಕೆಂದರೆ ಇದು ಬೇಯಿಸಿದಾಗ ಅಥವಾ ಸಿಹಿತಿಂಡಿಗಳಲ್ಲಿ ಬಳಸಿದಾಗ ತನ್ನ ಆಕಾರವನ್ನು ಕಾಯ್ದುಕೊಳ್ಳುತ್ತದೆ. ಅಜ್ವಾ. ಸೌದಿ ಅರೇಬಿಯಾದ ಮದೀನಾ ನಗರದಲ್ಲಿ ಬೆಳೆಯುವ ಈ ಖರ್ಜೂರಗಳು ತಮ್ಮ ವಿಶಿಷ್ಟವಾದ ಕಡು ಕಪ್ಪು ಬಣ್ಣ ಮತ್ತು ದುಂಡಗಿನ ಆಕಾರಕ್ಕೆ ಹೆಸರುವಾಸಿ. ಇವುಗಳು ಇತರ ಖರ್ಜೂರಗಳಿಗೆ ಹೋಲಿಸಿದರೆ ಕಡಿಮೆ ಸಿಹಿಯಾಗಿರುತ್ತವೆ, ಆದರೆ ವಿಶಿಷ್ಟವಾದ ಸುವಾಸನೆಯನ್ನು ಹೊಂದಿರುತ್ತವೆ. ಇತಿಹಾಸದಲ್ಲಿ ಮತ್ತು ಸಾಂಪ್ರದಾಯಿಕ ವೈದ್ಯಕೀಯದಲ್ಲಿ ಇವುಗಳಿಗೆ ವಿಶೇಷವಾದ ಸ್ಥಾನವಿದೆ. ಬರ್ಹಿ. ಈ ಖರ್ಜೂರಗಳು ತಾಜಾವಾಗಿರುವಾಗ ಹಳದಿ ಬಣ್ಣದಲ್ಲಿರುತ್ತವೆ ಮತ್ತು ಗರಿಗರಿಯಾಗಿರುತ್ತವೆ. ಸಂಪೂರ್ಣವಾಗಿ ಮಾಗಿದ ನಂತರ ಇವುಗಳು ಕಂದು ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಜೇನಿನಂತೆ ಸಿಹಿಯಾಗಿರುತ್ತವೆ. ಬೇಸಿಗೆಯ ಸಮಯದಲ್ಲಿ ಸಿಗುವ ಇವುಗಳ ಸಿಹಿ ಮತ್ತು ಗರಿಗರಿಯಾದ ರುಚಿ ಹಲವರಿಗೆ ಇಷ್ಟವಾಗುತ್ತದೆ. ಹಲಾವಿ. ಅರಬಿಕ್ ಭಾಷೆಯಲ್ಲಿ ಹಲಾವಿ ಎಂದರೆ ಸಿಹಿ ಎಂದರ್ಥ, ಮತ್ತು ಈ ಖರ್ಜೂರಗಳು ಆ ಹೆಸರಿಗೆ ತಕ್ಕಂತೆ ಸಕ್ಕರೆಯ ಪಾಕದಂತಹ ಸಿಹಿಯನ್ನು ಹೊಂದಿರುತ್ತವೆ. ಇವುಗಳು ಚಿಕ್ಕ ಗಾತ್ರದಾಗಿದ್ದು ಮೃದುವಾದ ಚರ್ಮವನ್ನು ಹೊಂದಿರುತ್ತವೆ. ಇವುಗಳ ಸಿಹಿ ಮತ್ತು ಕೆನೆಭರಿತ ವಿನ್ಯಾಸವು ತಿನ್ನಲು ಬಹಳ ಮೃದುವಾಗಿರುತ್ತದೆ. ಝಾಹಿದಿ. ಇವುಗಳು ಅಂಡಾಕಾರದ ಮತ್ತು ತಿಳಿಕಂದು ಬಣ್ಣದ ಖರ್ಜೂರಗಳಾಗಿವೆ. ಇವುಗಳನ್ನು ಅರೆ ಒಣ ಖರ್ಜೂರಗಳು ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇವುಗಳ ವಿನ್ಯಾಸವು ಅತಿಯಾಗಿ ಮೃದುವಾಗಿರುವುದಿಲ್ಲ ಮತ್ತು ಅತಿಯಾಗಿ ಒಣಗಿಯೂ ಇರುವುದಿಲ್ಲ. ಇವುಗಳಲ್ಲಿ ಸಕ್ಕರೆ ಪ್ರಮಾಣವು ಇತರ ತಳಿಗಳಿಗಿಂತ ಸಮತೋಲನದಲ್ಲಿರುವುದರಿಂದ ದೈನಂದಿನ ತಿಂಡಿಯಾಗಿ ಬಳಸಲು ಬಹಳ ಸೂಕ್ತವಾಗಿದೆ. ಖುದ್ರಿ. ಇದು ಅತಿ ಹೆಚ್ಚು ಉತ್ಪಾದನೆಯಾಗುವ ಮತ್ತು ಕೈಗೆಟುಕುವ ದರದ ಖರ್ಜೂರದ ತಳಿಗಳಲ್ಲಿ ಒಂದಾಗಿದೆ. ಇವುಗಳು ಗಾತ್ರದಲ್ಲಿ ಮಧ್ಯಮದಿಂದ ದೊಡ್ಡದಾಗಿರುತ್ತವೆ ಮತ್ತು ಗಾಢ ಕಂದು ಬಣ್ಣವನ್ನು ಹೊಂದಿರುತ್ತವೆ. ಇದರ ಸಿಹಿ ಮಿತವಾಗಿದ್ದು ದೈನಂದಿನ ಪೌಷ್ಟಿಕಾಂಶದ ಅಗತ್ಯಕ್ಕಾಗಿ ಎಲ್ಲರೂ ಸುಲಭವಾಗಿ ಆರಿಸಿಕೊಳ್ಳುವ ತಳಿಯದು. ಮಬ್ರೂಮ್. ಉದ್ದನೆಯ ಆಕಾರ ಮತ್ತು ವಿಶಿಷ್ಟವಾದ ಸುಬ್ಬುಗಟ್ಟಿದ ಚರ್ಮವನ್ನು ಹೊಂದಿರುವ ಈ ಖರ್ಜೂರಗಳು ಸ್ವಲ್ಪ ಗಟ್ಟಿಯಾಗಿರುತ್ತವೆ. ಇವುಗಳನ್ನು ಅಗಿಯುವಾಗ ಸಿಗುವ ಆನಂದವೇ ಬೇರೆ, ಏಕೆಂದರೆ ಇವುಗಳು ನಾಲಿಗೆಯಲ್ಲಿ ನಿಧಾನವಾಗಿ ಕರಗುತ್ತವೆ. ಇದರ ರುಚಿಯು ಇತರ ಖರ್ಜೂರಗಳಿಗಿಂತ ಭಿನ್ನವಾಗಿದ್ದು ಆರೋಗ್ಯಕರವಾದ ಸಿಹಿ ತಿಂಡಿ ಎಂದು ಪರಿಗಣಿಸಲಾಗುತ್ತದೆ.